ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ನಾವು ಆರಾಮದೇವ್ರಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಇರೋದ್ರಿಂದ ಏನಪ್ಪ ಅಂತಂದ್ರೆ ನಾವು ಮನೆ ಮುಂದೆ ರಂಗೋಲಿ ಹಾಕಿವ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ನಾವು ಗಣೇಶನ ಕೂಡ್ಸಂಗಿಲ್ರಿ. ಹಾಗಾಗಿ ಗಣೇಶ ಚತುರ್ಥಿ ಅಂಥೇಳಿ ಗಣೇಶಗೆ ಅಂಥೇಳಿ ಎಡೆಯನ್ನು ಮಾಡ್ತೇವ್ರಿ. ಹಂಗಾರೆ ನಾಷ್ಟಕ್ಕೆ ಇವತ್ತು ದೋಸೆ ಮಾಡಿದ್ರಾತಂತ ಹೇಳಿ ಹಿಂದಿನ ದಿನ ರಾತ್ರಿನ ಅಕ್ಕಿ ಎಲ್ಲ ರುಬ್ಬಿಟ್ಕೊಂಡಿದ್ವಿ ರೀ. ಆಮೇಲೆ ದೋಸೆ ಜೊತೆ ಏನಪ್ಪ ಅಂತಂದ್ರೆ ಆಲೂಗಡ್ಡೆ, ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಖಾರ ಮಾಡಿದ್ರಾತು ಟಿಫಿನಿಗೆ ಅಂಥೇಳಿ ರೆಡಿ ಮಾಡ್ಕೊಂಡಿದ್ವಿ ರೀ. ನೋಡಿರಿ, ನಾವು ಇದು ಗಣೇಶಗೆ ಪೂಜೆ ಮಾಡ್ತೇವ್ರಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಗಣೇಶನ ಕೂಡ್ಸೋ ಪದ್ಧತಿ ಇಲ್ಲ. ಹಾಗಾಗಿ ನಾವು ಮನೆಯಾಗಿರ್ತಕ್ಕಂತಹ ಗಣೇಶಗೆ ಏನಪ್ಪ ಅಂತಂದ್ರೆ ಪೂಜೆ ಮಾಡ್ತೀವ್ರಿ. ಆಮೇಲೆ 21 ಕರ್ಕಿ ಪತ್ರೆಯನ್ನು ಇಟ್ಟು ಸಹಿತ ಪೂಜೆ ಮಾಡ್ತೀವಿ. ನಮ್ಮ ಮನ್ಯಾಗ ಗಣೇಶನ ಕೂಡ್ಸಂಗಿಲ್ಲ ಅಂಥೇಳಿ ಮತ್ತು ಇಲ್ಲಿ ಕೂಡ್ಸ್ಯಾರಂತಲ್ಲ ಅಂಥೇಳಿ ಅನ್ಕೋಬೇಡ್ರಿ. ಇವರು ನಮ್ಮ ಆಂಟಿಯವ್ರಿ. ಅವ್ರ ಮನೆಯೊಳಗೆ ಗಣೇಶನ ಕೂಡಿಸ್ತಾರೆ. ಇವರು ಸ್ವಾಮಿಯರ್ರಿ. ಇವರು ನಾವು ಒಂದೇ ಮನೆಯವ್ರು ಇದ್ದಂಗೆ ಅದೀವಿ. ಹಾಗಾಗಿ ಅವ್ರ ಮನೆಯೊಳಗೆ ಗಣೇಶನ ಕೂಡಿಸುವಾಗ ಮತ್ತು ಗಣೇಶ ವಿಸರ್ಜನೆ ದಿನ ನಾವು ಅವ್ರ ಮನ್ಯಾಗ ಇರ್ತೀವ್ರಿ. ಹಾಗಾಗಿ ಗಣೇಶನ ಪೂಜೆಗೆ ಕರೆದಿದ್ರೆ ನಾವು ಹೋಗಿದ್ವಿ. ಆಮೇಲೆ ಅವ್ರು ನಮ್ಮ ಅಂಟಿಯರು ಏನಪ್ಪ ಅಂತಂದ್ರೆ ಗಣೇಶಗೆ ಪೂಜೆ ಅದು ಮಾಡಾತಿದ್ರಿ. ಯಾಕೆ ಅರ್ಜೆಂಟ್ಲೆ ಪೂಜೆ ಮಾಡಾಕತ್ತಾರಪ್ಪ ಅಂತಂದ್ರೆ ನಮ್ಮ ಅಂಟಿ ಮಗಳದ್ದು ಅವತ್ತು ಡಿಲೆವರಿ ಪೇನ್ ಸ್ಟಾರ್ಟ್ ಆಗಿತ್ತು ರೀ. ಅವ್ರು ಹಾಸ್ಪಿಟ್ಲಿಗೆ ಹೋಗೋದಿತ್ತು. ಹಾಗಾಗಿ ಅವರು ಜಲ್ದಿ ಪೂಜೆ ಮಾಡಿ ಹೋದ್ರಾತ ಅಂಥೇಳಿ ಪೂಜೆಯನ್ನು ಮಾಡಾಕತ್ತೇವ್ರಿ. ಪಾರ್ವತಿ ಪುತ್ರನಿಗೆ ಲೋಹಾದ್ರಿಗಿರಿಯ ಕುಮಾರ ಸ್ವಾಮಿಗೆ ನವಿಲ ನೀರಿ ಬಂದ ಸುಬ್ರಹ್ಮಣ್ಯನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಪಂದಳ ರಾಜಕುಮಾರ ಹುಲಿಯ ಹಾಲು ತಂದವನಿಗೆ ಮಹಿಷಿಯ ಸಂವರಿಸಿದ ಮಣಿಕಂಠನಿಗೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಆನಗಲ ಕುಮಾರೇಶಗ ನವಲಗುಂದ ನಾಗಲಿಂಗಗ ಗದುಗಿನ ಗಾನಯೋಗಿ ಪಂಚಾಕ್ಷರರಿಗೆ ಶಿವಯೋಗ ಮಂದಿರದ ಶರಣ ಮಹಾತ್ಮರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹುಬ್ಬಳ್ಳಿ ಸಿದ್ಧಾರೂಢಗ ಉಣಕಲ್ಲ ಶರಣ ಸಿದ್ದೇಶಗ ಉಳವಿಯ ಚನ್ನ ಬಸವೇಶ್ವರರಿಗೆ ಕೂಡಲ ಸಂಗಮ ಶರಣ ಬಸವಣ್ಣರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಸವದತ್ತಿ ಯಲ್ಲಮ್ಮಗ ಬಾದಾಮಿ ಬನಶಂಕರಿಗೆ ಕೊಲ್ಲೂರು ಮೂಕಾಂಬಿಕೆ
शुभमङ्गलम् वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते ॐ चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः जय मंगलम जय नमः पार्वती शिव हर महादेव ओम श्री गजानन महाराज की जय श्री विघ्नेश्वर महाराज की जय ओम श्री वक्रतुंडाय महाराज की जय ओम श्री अथर्व महाराज की जय ओम श्री एकदंत महाराज की जय ओम श्री सकल साधु संत महाराज की जय जय मंगलम जय नमः पार्वती शिव हर महादेव ಗಣೇಶನ ಪೂಜೆ ಎಲ್ಲ ಮುಗಿಸಿದ್ವಿ ರೀ. ಮುಗಿಸಿದ್ಮೇಲೆ ಆಕೆಗೆ ಡಿಲಿವರಿ ಪೇನು ಭಾಳ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ದವಾಖಾನಿಗೆ ಕರ್ಕೊಂಡು ಹೋದ್ರಂತ ಹೇಳಿ ಅವರೆಲ್ಲರೂ ದವಾಖಾನಿಗೆ ಕರ್ಕೊಂಡು ಹೋದ್ರಿ. ಏನು ಗುಡ್ ನ್ಯೂಸ್ಪ ಅಂತಂದ್ರೆ 2:30 ಅಷ್ಟೊತ್ತಿಗೆ ಗಣಪನ ಹುಟ್ಟಿ ಬಂದಾರಿ. ಯಾಕಂದ್ರೆ ಅವ್ರಿಗೆ ಗಂಡು ಮಗು ಆದ್ರಿ. ನಾವು ಮಧ್ಯಾಹ್ನ ನಮಗೆ ಮತ್ತೆ ನಮ್ಮ ಒಬ್ರು ಅಂಟಿಯರ್ ಅದಾರ ಅವ್ರು ಏನಪ್ಪ ಅಂತಂದ್ರೆ ನಮಗೆ ಊಟಕ್ಕೆ ಹೇಳಿದ್ರು. ಅವರು ನಮ್ಮ ಮನೆ ಹತ್ರನೇ ಅದಾರ. ಅವರು ಊಟಕ್ಕೆ ಹೇಳಿದ್ರಿಂದ ಏನಪ್ಪ ಅಂತಂದ್ರೆ ನಾವು ಅವ್ರ ಮನೆಗೆ ಊಟಕ್ಕೆ ಹೊಂಟಿದ್ವಿ ರೀ. ಅವರು ಗಣೇಶನ ಇಡ್ತಾರೆ. ಹಾಗಾಗಿ ಹೋಗಿ ಫಸ್ಟ್ ಗಣೇಶಿಗೆಲ್ಲ ನಮಸ್ಕಾರ ಮಾಡಿದ್ವಿ. ನಮ್ಮ ಅತ್ತೆಯವರು ಮೊದಲ ಹೋಗಿದ್ದರು ರೀ. ಆಮೇಲೆ ನಾನು ಹೋದೆ. ಬಿಡಲೇ ಇಲ್ಲರಿ ಅವ್ರು ನಂಗೆ ಬಾ ಅಂಥೇಳಿ ಕರ್ಯಾಕತ್ತಿದ್ರು. ನಾವು ಪ್ರತಿ ವರ್ಷವೂ ಏನಪ್ಪ ಅಂತಂದ್ರೆ ನಮ್ಮ ಆಂಟಿಯವ್ರು ಅಂತಂದೆಲ್ರಿ ಆಗಲೇ ಡೆಲಿವರಿಗೆ ಹೋಗಿದ್ರಲ್ಲ ಅವ್ರ ಮನೆಯೊಳಗನೆ ಏನಪ್ಪ ಅಂತಂದ್ರೆ ಗಣೇಶ ಇಡುವಾಗ ಮತ್ತು ಗಣೇಶ ವಿಸರ್ಜನೆ ಮಾಡುವಾಗ ವರ್ಷವೂ ಅವ್ರ ಮನೆಯೊಳಗೆ ಊಟ ಮಾಡ್ತೇವೆ ರೀ. ಈ ವರ್ಷ ಅವ್ರೇನಪ್ಪ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ರಲ್ರಿ. ಹಾಗಾಗಿ ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ. ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿದ್ರು ಅವ್ರು. ಹಾಗಾಗಿ ಇಲ್ಲೇ ನಮ್ಮ ಬಾಜು ಆಂಟಿಯವ್ರು ಇದ್ರು. ಅವರು ಸಹಿತ ಬಿಡಲೇ ಇಲ್ಲ ನಮಗೆ ಊಟಕ್ಕೆ ಬರ್ರಿ ಅಂಥೇಳಿ ಕರೆಯಾಕತ್ತಿದ್ರು. ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ವಿ ರೀ. ಅಡುಗೆ ಅಂತೂ ಸೂಪರ್ ಮಾಡಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.